Hi friends, welcome back to our YouTube channel. Fanila. ವೆಲ್ಕಮ್ ಬ್ಯಾಕ್. ಇದು ತುಂಬ ದಿವಸ ಅಂದರೆ ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ನಮಗೆ ತುಂಬ ದಿವಸದಿಂದ, ಒಂದು ಮಂತ್ ಆಗ್ತಾ ಬಂತು. ಸೊ ಹಾಗಾಗಿ ಈಗ ನಾನು ಮಾರ್ನಿಂಗ್ ಕ್ಲಾಸಿಗೆ ಅಂತ ಹೋಗ್ತಿದ್ದೇನೆ ಗೈಸ್. ಬೆಳಿಗ್ಗೆ 8 ಗಂಟೆಗೂ ಸ್ಕೂಲಲ್ಲಿ ಇರಬೇಕು, ನಿದ್ದೆ ಬಂದು ಕ್ಲಾಸ್ ಕೇಳಬೇಕು, ಇದೆಲ್ಲ ಉಂಟು ನಮಗೆ ಗಂಟಲ್ಲ. ಹಾಗೆ ಒಂದೇ ವರ್ಷ ಅಷ್ಟೇ, ಒಂದು ವರ್ಷದಲ್ಲಿ ಇಡೀ ವರ್ಷ ಯಾವಾಗಲೂ ಮಾರ್ನಿಂಗ್ ಕ್ಲಾಸ್ ಇರ್ತಿಲ್ಲ, ಒಂದು 2-3 ಮಂತ್ಸ್ ಇರ್ತದೆ ಅಷ್ಟೇ. ಹೌದಾ? ಹೌದು. ನಮಗೆ ಅವತ್ತು ಬೇಗವೇ ಸ್ಟಾರ್ಟ್ ಆಗಿತ್ತು, ಜೂನ್ ಅಲ್ಲಿ. ನಮಗೆ ಸ್ಟಾರ್ಟ್ ಆಗಲಿಲ್ಲ, ನಮಗೆ ಆಗ್ತಾ ಬಂತು, ಪೋಷನ್ ಮುಗೀತಾ ಬಂತು, ನವೆಂಬರ್ ಅಲ್ಲಿ ಮುಗಿಸ್ಬೇಕು. ಸೊ ಆಗ್ತಾ ಬಂತು, ಮುಗಿಸಿ ಬಿಡ್ತಾರೆ. ಆಮೇಲೆ ಇನ್ನು ಸ್ಕೂಲ್ ಡೇ, ಸ್ಪೋರ್ಟ್ಸ್ ಡೇ ಅದೆಲ್ಲ ಆದ ಮೇಲೆ ಫುಲ್ ಪ್ರಿಪೇರೇಟರಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅದು ಫುಲ್ ಬಿಸಿ ನಾವು. ಆಮೇಲೆ 10th ಸೀರಿಯಸ್ನೆಸ್ ನಮ್ಮಲ್ಲಿ ಕಾಣುದು. ಹೌದು. ಅಲ್ಲಿ ತನಕ ನೀವು ಎಂತ ಮಾಡಿದ್ರು ಕೂಡ ಅದು ಬರುದಿಲ್ಲ ಫ್ರೆಂಡ್ಸ್. ಮತ್ತೆ ಕಾಜುನ ಬಗ್ಗೆ ತುಂಬಾ ಜನ ಕೇಳಿದ್ರಿ. ಅನ್ಫಾರ್ಚುನೇಟ್ಲಿ ಅವನಿಗೆ ಎಷ್ಟು ಮದ್ದು ಮಾಡಿದ್ರು ಕೂಡ ಅದು ವರ್ಕ್ ಆಗದೆ ಅವ ತೀರಿ ಹೋದ ಮೊನ್ನೆ. ಆ್ಯಂಡ್ ಅವನಿಗೆ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಮೇ ಬಿ ಇಂಟೆಸ್ಟೈನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಕಾಣಿಸಿ. ಎಂತನೂ ಅವನ ಹೊಟ್ಟೆ ಒಳಗೆ ಹೋಗ್ತಿಲ್ಲ, ಎಲ್ಲ ವಾಮಿಟ್ ಮಾಡ್ತಿದ್ದ. ಸೊ ಮದ್ದು ಕೊಟ್ಟರು ಕೂಡ ಅದು ವಾಮಿಟ್ ಆಗಿ ಹೋಗ್ತಿತ್ತು. ಹಾಗಾಗಿ ಇಂಥ ಸಹ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ. ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ, ಮಹಾಲಿಂಗೇಶ್ವರಕ್ಕೆ. ಮತ್ತೆ ರಾತ್ರಿ ಸಹ ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಫ್ರೆಂಡ್ಸ್. ಇಲ್ಲಿ ಹಾಲು ಕೊಡ್ಲಿಕ್ಕೆ ಹೋಗುದಪ್ಪ. ಮತ್ತೆ ನಾನು ಡೈಲಿ ಈಗ ಸಂಜೆ ಇಲ್ಲಿ ತನಕ ಬರ್ತಾನೆ, ಕಾರ್ ಬಿಟ್ಟುಕೊಂಡು. ನಾನೇ ಬಿಟ್ಟುಕೊಂಡು ಬರ್ತೆ ಫ್ರೆಂಡ್ಸ್. ಮಾತ್ರ ಅಲ್ಲಿ ತಿರ್ಗಿಸ್ಲಿಕ್ಕೆ ಒಂದು ಕಷ್ಟ ಆಗ್ತದೆ. ಇಲ್ಲಿ ತಿರ್ಗಿಸ್ಲಿಕ್ಕೆ ಆಗ್ತದೆ ನನಗೆ, ಅಲ್ಲಿ ದಾರಿನ ಕುಕ್ಕಲ್ಲಿ ತಿರ್ಗಿಸ್ಲಿಕ್ಕೆ ಹೋಗಿ ಒಂದು ಎಡವಟ್ಟು ಆಗಿ ಗುಂಡಿಗೆ ಹಾಕಿ ಎಲ್ಲ ಆಗಿ, ಗುಂಡಿಗೆ ಹಾಕ್ಲಿಲ್ಲ ನಾನು, ಸೈಡಲ್ಲಿ ಸ್ವಲ್ಪ ಕಲ್ಲಿಗೆ ಸಿಕ್ಕಾಕೊಂಡದು. ಮತ್ತೆ ರಿಕ್ಷಾದವರೆಲ್ಲ ಬಂದು ಹೇಳಿದ್ರು, ಸರಿ ಆಯ್ತು. ಮತ್ತೆ ಇನ್ನು ಕಲಿಬೇಕು, ಯಾವಾಗಲೂ ಹೋಗುದು. ಅಷ್ಟೆಲ್ಲ ಕಿತಾಪತಿ ಮಾಡಿ ಬಂದಿದ್ಯಾ? ಮತ್ತೆಂತ, ಒಂದು 4 ಜನ ಬಂದ್ರು. ಒಂದು ಅಜ್ಜ ಇದ್ರು, ಒಬ್ಬ ಚಿಕ್ಕ ಹುಡುಗ ಇದ್ದ, ಮತ್ತೆ ಇನ್ನೊಬ್ರು ರಿಕ್ಷಾದವ್ರು ಇದ್ರು. ಇನ್ನೊಂದು ರಿಕ್ಷಾದವ್ರು ಬಂದು ಹೇಳಿದ್ರು ಹಿಂದೆ. ಈ ದೇವರೇ, ನೀವೊಂದು ನಿನ್ನ ಕಥೆಯಿಂದ ಸಿಕ್ಕಾಕೊಂಡಿದ್ದೆ. ಅಪ್ಪ ಸಹ ಹಿಂದೆ ನೋಡ್ತಾ ಇದ್ದಾರೆ, ಸೀದಾ ಹೋಯ್ತು ಕಾರ್. ಮತ್ತೆ ಬ್ರೇಕ್ ಹಿಡ್ದದ್. ಮತ್ತೆ ನಾನು ಸ್ವಲ್ಪ ಹಿಂದೆ ಬರ್ತಿದ್ದೆ, ದೊಡ್ಡ ಗುಂಡಿ ಹಿಂದೆ. ಆಚೆದು ಅದು ಕ್ಲಚ್, ಅದು ಎಕ್ಸ್ಲೇಟರ್ ಆಚೆ. ಅದೇ ಎಕ್ಸ್ಲೇಟರ್ ಅದು. ಇದು ಬ್ರೇಕ್, ಇದು ಕ್ಲಚ್. ಕ್ಲಚ್ ಅಂದ್ರೆ ಕ್ಲಚ್ ಎಂತ ಹಾಕುದು? ಕ್ಲಚ್ ಇದು ಗೇರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ, ಮತ್ತೆ ಗೇರ್ ಕ್ಲಚ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ. ಅದು ನಿಂತಾಗ, ಗಾಡಿ ನಿಂತಾಗ ಯಾವತ್ತೂ ಹ್ಯಾಂಡ್ ಬ್ರೇಕ್ ನಾವು ಎಳಿಬೇಕು. ಮತ್ತೆ ಅಲ್ಲಿ ಗೇರ್ಗಳು ನೋಡು, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್. ಸೊ ರಿವರ್ಸ್ ಹೋಗ್ಲಿಕ್ಕೆ ರಿವರ್ಸ್ ಗೇರ್ ಹಾಕುದು, ಇದು ಹಾಕ್ಬೇಕು. ಮತ್ತೆ ತುಂಬಾ ಸ್ಲೋ ಹೋಗ್ಬೇಕಂದ್ರೆ ಒಂದು, ತುಂಬಾ ಸ್ವಲ್ಪ ಸ್ಪೀಡ್ ಹೋಗ್ಬೇಕಂದ್ರೆ 2, ತುಂಬಾ ಸ್ಪೀಡ್ ಅಲ್ಲಿ ಹೋಗ್ಬೇಕಂದ್ರೆ 5 ಹಾಕ್ಬೇಕು. ಇದೆ ನೋಡಿ ನಮ್ಮ ಪ್ರಾಪ್ತಿಯವರ ಸ್ಕೂಲು. ಈ ಹುಡುಗಿ ಈಗ ಮಾರ್ನಿಂಗ್ ಕ್ಲಾಸ್. ಎಲ್ಲರೂ ಇದ್ದಾರೆ ಗೈಸ್, ಅವ್ರು ಬರ್ಲಿಂದ ಕಾದು ಕೂತದ್ದು. ಅಲ್ಲಿರುವುದು ಅವರ ಫ್ರೆಂಡ್ಸ್. ಪ್ರಾಪ್ತಿ ಬಾಯ್ ಪೊಟ್ಟಿ ಕೇಳಿ. ನಮ್ಮ ಮನೆಯ ವಾಟರ್ ಪ್ಲ್ಯಾಂಟ್ಸ್. ಈ ವಾಟರ್ ಪ್ಲ್ಯಾಂಟ್ಸಿಗೆ ಇವತ್ತು ನಾವು ಸೊಪ್ಪಲ್ಲ ಹಾಕ್ತಾ ಇದ್ದೇವೆ ನೋಡಿ. ಇದು ಒಂದು 2 ಕಲ್ಲು ಹಾಕಬೇಕಾಗ ಚಂದ ಬರ್ತದೆ ಗಿಡಗಳು. ನೋಡ ಈ ಸರ್ತಿ ಎಂತ ಆಗ್ತದೆ ಇದು ಅಂತ. ನಾನು ಎಷ್ಟು ದಿವಸ ಹಾಕಿರಲಿಲ್ಲ ಇದಕ್ಕೆ ಸುಪಾಳ ಎಲ್ಲ, ಖಾಲಿ ನೀರಲ್ಲೇ ಬೆಳ್ತದೆ ಇದು. ಇನ್ನು 2 ಕಲ್ಲು ಸುಪಾಳ ಹಾಕಬೇಕು ಅಂತ ಅದರೊಳಗೆ ನೋಡಿದ್ದೆ, ಹಾಕ್ತಾನೀಗ. ಮಾಡ್ತಿದ್ದೆ ಅದನ್ನೀಗ. ಉಳಿದ ಸುಫಲವನ್ನು ಹೀಗೆ ಲೋಟಸಿಗೆ ಅಡಿಗೆ ಹಾಕಿಬಿಡುದು. ನಾವು ಸಂಜೆ ಪೆರುವಾಜಿ ದೇವಸ್ಥಾನಕ್ಕೆ ಹೋಗೋದು, ಸುಳ್ಯಕ್ಕೆ. ಅಲ್ಲಿ ದುರ್ಗಾ ಪೂಜೆ ಮಾಡಿಸ್ತಾರೆ. ವಾರಕ್ಕೊಂದು ಸರ್ತಿ ದುರ್ಗಾ ಪೂಜೆ ಆಗ್ತದಂತೆ. ನೀವು ಸಹ ಹೋಗ್ಬೋದು ಅಲ್ಲಿಗೆ, ಹೋಗುವವರು. ಹೋಗುವ ಮುಂಚೆ ಈ ಥರ ತುಳಸಿ ಕೊಯ್ದು ಹೋಗ್ಬೇಕು. ಒಂದು ಬಟ್ಟಿ ತುಳಸಿ, ಒಂದು ಬಟ್ಟೆ ಅಲ್ಲ, ನಿಮಗೆ ಎಷ್ಟು ಆಗ್ತದೆ ಅಷ್ಟು ಇಟ್ಕೊಂಡು ಹೋದ್ರೆ ಆಯ್ತು. ಸೊ ಗೈಸ್, ನಾವಿವಾಗ ಸೌನೂರಲ್ಲಿ, ಅದು ಫ್ರಂಟ್ ಕ್ಯಾಮರಾ ಮಾತ್ರ ಚಂದ ಇರೋದು, ಇಲ್ಲ ಬ್ಯಾಕ್ ಕ್ಯಾಮರಾ ಚಂದ ಉಂಟು. ಸೌನೂರಲ್ಲಿ ಒಂದು ದೇವಸ್ಥಾನ ಉಂಟು ದುರ್ಗಂದು. ಸೊ ಅಲ್ಲಿ ಪೂಜೆ ಉಂಟಂತೆ. ಹಾಗಾಗಿ ನಾನು, ನನ್ನ ಅಕ್ಕ, ಅಮ್ಮ, ಅಪ್ಪ 4 ಕೂಡ ಹೋಗುತ್ತಿದ್ದೇವೆ.
ಇವತ್ತು ಕ್ಲಾಸನ್ನೆಲ್ಲ ಮುಗಿಸಿಕೊಂಡು ಬಂದಿದ್ದೇವೆ. ನಾಳೆ ಒಂದು ಲಾಸ್ಟ್ ಮಾರ್ನಿಂಗ್ ಕ್ಲಾಸ್ ನಮಗೆ ಈ 10th ಅಲ್ಲಿ. ಹೌದು, ನಾಳೆ ಲಾಸ್ಟ್. ಸಾಂಗ್ ಹಾಕಿಬಿಟ್ರು ಗೈಸ್, ಪಕ್ಕ ಇಲ್ಲಿ ನಮಗೆ ನಾವೀಗ ಊಟ ಮಾಡ್ತಿದ್ದೀವಿ, ಅಂದರೆ ಪ್ರಸಾದ ಮಾಡ್ತಿದ್ದೇವೆ. ಲೈಟ್ ಆನ್ ಬಂತು ಮಾಡಿ ವಾಟ್ ಸಿ ಗೈಸ್, ಊಟ ಮಾಡ್ಬೇಕು. ಚಂದ ಊಟ ಮಾಡಿ ಬಂದ್ವಿ ಗೈಸ್, ಚಂದ ಇತ್ತು ಊಟ, ಹೊಟ್ಟೆ ತುಂಬ. ಹೂವಿನ ಪೂಜೆ ಇತ್ತು, ಮತ್ತೆ ದುರ್ಗಾ ಪೂಜೆ ಇತ್ತು, ಮತ್ತೆ ಹೂವಿನ ಪೂಜೆದು ಮಾತ್ರ ನೆನಪಿರುದು. ರಂಗ ಪೂಜೆ ಇತ್ತು, ಮತ್ತೆ 3 ಹೇಳಿಲ್ವಾ? ಬಟ್ ಅವಳು ಹೂವಿನ ಪೂಜೆ ಫಸ್ಟ್ ಹೇಳಿದ್ಲು, ಅದು ಸೆಕೆಂಡ್ ಇದ್ರು ಕೂಡ. ಯಾಕಂದ್ರೆ ಅವಳಿಗೆ ಅದೊಂದೇ ನೆನಪಿರುದು, ಆಗದಿಂದ ಅದನ್ನೊಂದೇ ಪಾಠ ಮಾಡಿಕೊಂಡಿದ್ದು. ಪೂತ ಪೂಜೆ ಹಾಗೆ ಸುಮಾರು ಪೂಜೆ ಇತ್ತು, ಎಲ್ಲ ಚಂದ ಇತ್ತು. ಅಂಡ್ ಊಟ ಕೂಡ ಚಂದ ಇತ್ತು. ಊಟ ಥರ್ಸ್ಡೇ ಮಾತ್ರ ಇರುದಂತೆ ಫ್ರೆಂಡ್ಸ್. ಥರ್ಸ್ಡೇ ಅಲ್ಲ, ಫ್ರೈಡೆ. ಫ್ರೈಡೆ ಅಷ್ಟೇ. ನೀವು ಕೂಡ ಬನ್ನಿ ವಿಸಿಟ್ ಮಾಡಿ, ಚಂದ ಉಂಟು ದೇವಸ್ಥಾನ. ಬಟ್ ಫ್ರೈಡೆ ಹೊತ್ತು ಬಂದ್ರೆ ನಿಮ್ಗೆ ಊಟ ಸಿಗ್ತದೆ ಕತ್ತಲಿಗೆ. ನಂಗೆ ಮಧ್ಯಾಹ್ನದ ವಿಷಯ ಎಲ್ಲ ಎಂತ ಗೊತ್ತಿಲ್ಲ, ಬಟ್ ಕತ್ತಲದ ವಿಷಯ ಗೊತ್ತು. ಎಸಿ ಬರ್ತಾರಾ? ನಮಗೆ ನಾಳೆ ಒಂದು ಗಣಪತಿಯ ದೇವಸ್ಥಾನ ವಿಡಿಯೋ ಮಾಡೋ ಯಾವಾಗಲೂ ಇದೇ ಹಂಗೆ ಹೇಳಿರ್ತೇನೆ, ಯಾಕೆ ಕೊಡು. ಆಗ ಚಲ್ ಒಂದು ಕೊಡು. ಚಲ್ ಸೊ ಫ್ರೆಂಡ್ಸ್, ನಮಗೆ ನಾಳೆ ಒಂದು ಗಣಪತಿಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಎಂತ ನಾನ್ಸ ಬರ್ತೇನೆ ದೇವಸ್ಥಾನಕ್ಕೆ. ಅದಕ್ಕೆ ಗರಿಕೆ ಒಂದು ಕೊಡ. ಓಲ್ಡು ಹೀಗುಂಟು. ಸೊ ಇಲ್ಲಿಂದಾಗಿ ನಾವು ಹೋಗುದು, ನೀವು ನೋಡಿರ್ಬೋದು ಗಣೇಶ ಚತುರ್ಥಿ ವ್ಲಾಗ್ ಅಲ್ಲಿ. ಗಣೇಶ ಚತುರ್ಥಿಗೆ ಈ ಸರ್ತಿ ನಾವು ಗಣೇಶನ ನಾನೀ ಚಪ್ಪಲಕ್ಕೆ ಆಗೋಳು ಬಿದ್ದುಕೊಂಡೇ ಇರ್ತಾರೆ ಕಾಲೇಜಲ್ಲಿ. ಮತ್ತೆ ನಾವು ಇಲ್ಲಿಗೆ ಬರ್ತಿದ್ವಿ ಚಿಕ್ಕದಿರುವಾಗ ಕಸಿನ್ಸ್ನವರೊಟ್ಟಿಗೆಲ್ಲ ನಾವು ಇಲ್ಲಿಗೆ ಮೀನು ಹಿಡಿಲಿಕ್ಕೆ ಬರ್ತಿದ್ವಿ ಫ್ರೆಂಡ್ಸ್, ಜಾಲಿ ಆಗ್ತಿತ್ತಾಗ. ಮೀನು ಹಿಡಿತಿದ್ವಿ ಅಮ್ಮನ ಸೀರೆ ಇಟ್ಕೊಂಡು. ಇಲ್ಲಿ ಎಂತೆಲ್ಲ ಉಂಟು. ಮತ್ತೆ ಇಲ್ಲಿ ಹಾರ್ತಾ ಉಂಟಲ್ಲ ಗೈಸ್, ಈ ದುಂಬಿಯನ್ನು ಹಿಡಿಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತುಂಟಾ? ಅಂತ ಗೊತ್ತಾ ಗೈಸ್, ಇಲ್ಲಿ ತುಂಬಾ ದುಂಬಿ ಹಾರ್ತಾ ಉಂಟಲ್ಲ, ಇದನ್ನೆಲ್ಲ ಹಿಡಿಲಿಕ್ಕೆ ನಾನು ನನ್ನ ಅಕ್ಕ ಯಾವ ಲೆವೆಲ್ಗೆ ಕಷ್ಟಪಟ್ಟಿದ್ವಿ ಗೊತ್ತುಂಟಾ? ಕೇಳುದೇ ಅಲ್ಲ ಅಂತ ಹೇಳಿದ್ದು ಸಹ. ನೋಡಿ ಹೀಗುಂಟು, ನೀರು ಹೋಗುದು ಇಲ್ಲಿಂದ ಹೀಗೆ. ಇಲ್ಲಿ ನಾವು ಅಲ್ಲಿ ಎಲ್ಲ ಹತ್ತಿ ಒಮ್ಮೆ ಬಿದ್ದಸ ಉಂಟು ಚಿಕ್ಕದಿರುವಾಗ. ಇಲ್ಲೆಲ್ಲ ಮೀನು ಹಿಡಿತಿದ್ವಿ ಅಮ್ಮನ ಸೀರೆಯಲ್ಲಿ. ಮತ್ತೆ ಅಪ್ಪನೊಟ್ಟಿಗೆ ಏಡಿ ಹಿಡಿಲಿಕ್ಕೆ ಬರ್ತಿದ್ವಿ. ಈಗ ನಿಮಗೆ ಒಂದು ಚಂದದ ವ್ಯೂ ತೋರಿಸ್ತಾನೆ ಫ್ರೆಂಡ್ಸ್. ಗದ್ದೆ, ಇಲ್ಲಿಂದ ಈಗ ಹೋಗುದು ನಮ್ಮ ಶೆಟ್ರ್ಗಳದ್ದಿದು, ಶೆಟ್ರ್ಗಳ ಗದ್ದೆ. ನೋಡಿ, ಈ ಥರ ಮರದಿಂದ ಬೇರು ಹೋದದ್ದು ಈ ಥರ ಸ್ಟೆಪ್ ಆಗಿದೆ, ಅದರಲ್ಲಿ ಹೀಗೆ ಹೋಗುದು. ನೋಡಿ ಚಂದ ಸುಂದರವಾದ ವ್ಯೂ. ಸತ್ಯ ಬೂಡಿ ಅಲ್ಲಿಗೆ ಗದ್ದೆ ಫ್ರೆಂಡ್ಸ್. ಗರಿಕೆಜ್ಜ ನೋಡಿ ಒಬ್ಬನ ಗರಿಕೆ ಫ್ರೆಂಡ್ಸ್. ನಾವು ಗರಿಕೆ ಕೊಯ್ಲಿಕ್ಕೆ ಅಂತ ಇಲ್ಲಿಗೆ ಬಂದದ್ದು. ಇಲ್ಲಿ ಒಂದೇ ಒಂದು ಗರಿಕೆ ಇಲ್ಲ, ಇನ್ನು ಗರಿಕೆಗೆ ಎಲ್ಲಿ ಹೋಗುದು ಗೊತ್ತಿಲ್ಲ. ಉಂಟಂತೆ, ಹಾಗೆ 108 ಗರಿಕೆ ಬೇಕಾದಷ್ಟೇ ಗೈಸ್. ನಾವಿಲ್ಲಿ ಗರಿಕೆ ಕೊಯ್ಲಿಕ್ಕೆ ಬಂದು ಫೋಟೋ ತೆಗೆದುಕೊಂಡು ಬಾಕಿ ಆದ್ವಿ. ಆದ್ರೆ ಅಮ್ಮ ಗರಿಕೆ ಕೊಯ್ತಿದ್ದಾರೆ. ಸೊಳ್ಳೆ ಎಲ್ಲಿ ಉಂಟು, ನಂಗೊಂದು ಗಚ್ಚಲಿಲ್ಲ ಫ್ರೆಂಡ್ಸ್. ನಾವೀಗ ಒಂದು ಎಗ್ ಮಸಾಲ ರೆಸಿಪಿ ಮಾಡ್ತಾ ಇದ್ದಾವೆ. ನಮ್ಮ ಮನೇಲಿ ಸ್ವಲ್ಪ ಎಗ್ ಜಾಸ್ತಿ ಇತ್ತು, ನಮಗೆ ಇನ್ನು ಸ್ವಲ್ಪ ಟೆಂಪಲ್ಗೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಗೆ ಇನ್ನು ಸ್ವಲ್ಪ ಟೈಮ್ ನಾನ್ ವೆಜ್ ಬಿಡುದು ಅಂತ ಹೇಳಿ, ಹಾಗೆ ಎಗ್ಗನ್ನೆಲ್ಲ ಮುಗಿಸುವ ಅಂತ ಹೇಳಿ ಇವತ್ತು ಒಂದು ಎಗ್ ಮಸಾಲ ಮಾಡ್ತಿದ್ದೇವೆ. ಇದಕ್ಕೆ ಈ ಎಗ್ ಮಸಾಲಕ್ಕೆ ಒಂದು ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಮತ್ತು 1-2 ಮೀಡಿಯಮ್ ಸೈಜ್ ಇದು ಟೊಮೆಟೊ, ಮತ್ತು ಸ್ವಲ್ಪ ಪೆಪ್ಪರ್ ಹಾಕಬೇಕು.
ಸೊ ನನ್ನ ಕೆಲಸ ಇವಾಗ ಫ್ರೈ ಮಾಡೋದು ಮೊಟ್ಟೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? 7 ಮೊಟ್ಟೆಸ್ ಉಂಟು. 7 ಮೊಟ್ಟೆಸ್ ಉಂಟು. ಅದಕ್ಕೆ ಒಂದು ಮೊಟ್ಟೆ ಹಾಳಾಗಿತ್ತು, ಸೊ ಅದಕ್ಕೆ ಬೇಯಿಸಿದ್ದೇವೆ. ಯಾಕಂದರೆ ಎಲ್ಲ ಮೊಟ್ಟೆ ಮುಗಿಸಿ ಬಿಡುವ, ಯಾಕಂದರೆ ಮೊಟ್ಟೆ ತಂದು ತುಂಬ ದಿವಸ ಆಗಿತ್ತು ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಇವತ್ತು ಮೊಟ್ಟೆ ಮಾಡ್ತಾ ಇದ್ದೇವೆ. ಮೊಟ್ಟೆ ಮಾಡ್ತಿಲ್ಲ, ಮೊಟ್ಟೆಯಲ್ಲಿ ರೆಸಿಪಿ ಮಾಡ್ತಿದ್ದೇವೆ. ಕರ್ಮ. ಗ್ಯಾಸ್ ಈಚೆ ಬಾ, ಈಚೆ ಬಾ. ನಿನಗೆ ಗೊತ್ತಿಲ್ಲ ಅದೆಲ್ಲ. ಗೊತ್ತಿಲ್ಲ ಏನಂತ ಶುರು ಅಡಿಗೆ ಬಂತು. ನೋಡಿ ಗೈಸ್, ನೋಡಿ ಇದೇ ತರ ಇವಳು. ಎಣ್ಣೆ ಹಾಕು. ಹಾಕ್ತೇನೆ ನೀರು, ನಂಗೆ ನಾನು ಸಹ ವಿಡಿಯೋದಲ್ಲಿ ಬರಬಾರ್ದಾ. 1 ಸ್ಪೂನ್ ಎಣ್ಣೆಯನ್ನು ಹಾಕುವ. ನಮ್ಮ ಗ್ರೇವಿ ರೆಡಿ ಆಗ್ತಾ ಬಂತು. ನಮಗೆ ರೆಸಿಪಿ ಹೇಳಲಿಲ್ಲ, ಚಂದ ಆದರೆ ನೆಕ್ಸ್ಟ್ ಟೈಮ್ ಹೇಳ್ತೇವೆ, ಕಮೆಂಟ್ ಮಾಡಿ ಬೇಕಿದ್ರೆ. ಘಮ ಘಮ ಆಗಿರುವಂತಹ ಸೂಪರ್ ಆಗಿರುವಂತಹ ಎಗ್ ಮಸಾಲೆ ರೆಡಿ ಆಯಿತು. ಇನ್ನು ಆಫ್ ಮಾಡೋದು. ಇದೆ ಅಲ್ಲ, ಹೋಗ್ಲಿಕ್ಕಿಲ್ಲ ನಾಳೆ. ಷಷ್ಠಿಗೆ ಹೋಗುದು ನಾವು, ಷಷ್ಠಿಗೆ ಒಂದು ನಂಗೆ ರಜೆ ಸಿಗ್ತದಲ್ಲ. ಫ್ರೆಂಡ್ಸ್, ನಾಳೆ ಪ್ರಾಪ್ತಿಗೆ ಪಿಕ್ನಿಕ್ ಉಂಟು. ನನ್ನ ಅಪ್ಪ ನನಗೆ ಇಷ್ಟ ಇದೆ ಯೂನಿಫಾರ್ಮಿಗೆ ಇಸ್ತ್ರಿ ಹಾಕಿ ಬಿಟ್ಟಿದ್ದಾರೆ ಗೈಸ್. ಸೊ ಅದಕ್ಕೆ ಈಗ ನಾನು ಇವತ್ತು ಇಸ್ತ್ರಿ ಹಾಕ್ತಿದ್ದೇನೆ, ದೊಡ್ಡ ಸಾಹಸ ಮಾಡಿಕೊಂಡು. ನನಗೆ ಉಂಟಲ್ಲ ಫ್ರೆಂಡ್ಸ್, ಡಿಸೆಂಬರ್ 4, 2023ಗೆ ನಾನು ಇಸ್ತ್ರಿ ಹಾಕ್ಲಿಕ್ಕೆ ಹೋಗಿ ಹೀಗಾದದ್ದು ಗೊತ್ತಿಲ್ಲ ಗೈಸ್. ಎಂತದ ಕಾಣ್ತಾ ಇಲ್ಲ ದಿನ. ನೋಡಿ ಗೈಸ್, ಸರಿ ನೋಡಿ, ಈ ಮಾರ್ಕ್ ಇವಾಗ ಸಹ ಉಂಟು ನನ್ನ ಕೈಯಲ್ಲಿ. ಸೊ ಅದು ಡಿಸೆಂಬರ್ 4, 2023. ಸ್ವಲ್ಪ ಈಚೆ ಬಾ, ಕಾಣೋದಿಲ್ಲ, ಲೈಟ್ ಡಿಸೆಂಬರ್ 4, 2023 ಆದದ್ದು. ನಂಗೆ ಇವಾಗಲೂ ಡೇಟ್ ಚಂದ ನೆನ್ಪು ನೋಡಿ, ಯಾಕಂದ್ರೆ ಅವತ್ತು ಇದು ಶ್ರೀಕಾಂತ್ ಅಣ್ಣ ಮತ್ತೆ ಹರ್ಷಿತಾ ಅತ್ತಿಗೆ ಮದುವೆ ಇತ್ತು. ಹಾಗೆ ನಾವು ಬೆಳಿಗ್ಗೆ ಜೋರ್ ಮಾತಾಡು, ಮೈಕ್ ಇಲ್ಲ. ದಾರಿಗೆ ಹೋಗ್ಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗ ಚೂಡಿದಾರಕ್ಕೆ ಇಸ್ತ್ರಿ ಹಾಕೊಂಡು ಓಡಿದ್ದು. ಅವಾಗ ನನ್ನ ಕೈಗೆ ಇಸ್ತ್ರಿ ಬಿದ್ದು ಸಿಗದು. ಪುಣ್ಯಕ್ಕೆ ಇಷ್ಟೇ ಆದದಿಲ್ಲ, ಫುಲ್ ಆಗ್ತಿದ್ರೆ ಎಂತ ಆಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ, ಬ್ಲಾಕ್ ಇರ್ತಿತ್ತು. ಬಾ, ವಿಡಿಯೋ ಎಂಡ್ ಮಾಡುವ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೇವೆ. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಫ್ರೆಂಡ್ಸ್. ಬಾಯ್. ಇದು ಗುಡ್ ನೈಟ್, ಗುಡ್ ಆಫ್ಟರ್ನೂನ್, ಇದು ಯಾವಾಗ ವಿಡಿಯೋ ಹಾಕ್ತಾವ ದೇವಿಗೆ ಗೊತ್ತು. ನಾಳೆ ಎಲ್ಲಿಗೆ ಪಿಕ್ನಿಕ್? ಮುರುಡೇಶ್ವರ, ಉಚಿತ ಮಹಾಲಕ್ಷ್ಮಿ ಟೆಂಪಲ್, ಮತ್ತೆ ಯುವ ಮೆರಿಡಿಯನ್ ವಾಟರ್ ಪಾರ್ಕ್ ಅಂತ. ಮತ್ತೆ ಅಲ್ಲೊಂದು ಬೀಚ್ ಉಂಟಲ್ಲ ಮುರುಡೇಶ್ವರದಲ್ಲಿ, ಮುರುಡೇಶ್ವರಕ್ಕೆ ಹೋಗಿ ಪಿಕ್ನಿಕ್. ಫ್ರೆಂಡ್ಸ್, ನಮಗೆ ಲಾಸ್ಟ್ ಪಿಕ್ನಿಕ್ ಇದ್ದದ್ದು 7th ಸ್ಟ್ಯಾಂಡರ್ಡ್ ಅಲ್ಲಿ, ಅದು ಪಿಲಿಕುಲಕ್ಕೆ ಇತ್ತು. ಇವರಿಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ. 7th ಸ್ಟ್ಯಾಂಡರ್ಡ್ಗೆ ನಮಗೆ ಮೈಸೂರಿಗೆ ಇದ್ದಲ್ಲ, 7th ಲಾಸ್ಟ್ ಟೈಮ್ ನಮಗೆ ಅಂಜಲಿ ವಾಟರ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು. ಅಂಡ್ 8th ಅಲ್ಲಿ ನಮಗೆ ಪಿಕ್ನಿಕ್ಕೇ ಇರ್ಲಿಲ್ಲ ಗೈಸ್. 9th ಅಲ್ಲಿ ನಮಗೆ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು. ಕೈ ಹಚ್ಚಿದೆಯಾ? ಅಂಡ್ 10th ಅಲ್ಲಿ ಇವಾಗ ನಮ್ಮನ್ನು ಮುರುಡೇಶ್ವರ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಅನ್ಕೊಂಡಿದ್ದೆ ಒಂದು ಟೂರ್ ಎಲ್ಲ ಕನ್ಯಾಕುಮಾರಿಗೆಲ್ಲ ಕರ್ಕೊಂಡು ಹೋದರು ಅಂತ. ಅಷ್ಟಾದ್ರೂ ಕರ್ಕೊಂಡು ಹೋಗಿದ್ದಾರೆ, ಖುಷಿ ಪಡಿ. ನಮಗೆ 7th ಅಲ್ಲಿ ಪಿಲಿಕುಲಕ್ಕೆ ಕರ್ಕೊಂಡು ಹೋದವರು. ನಾವು ಖುಷಿಯಲ್ಲಿ ಅಂತೂ ಹೋಗ್ತಾ ಇಲ್ಲ, ಒಬ್ವಿಯಸ್ಲಿ. ಸಾಕು. ಬೈ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ವಿ. ಟೇಕ್ ಕೇರ್, ಬೈ ಬಾಯ್. ಸ್ವಲ್ಪ ಓವರ್ ಆಕ್ಟ್ ಮಾಡ್ತಿದ್ದೇನಲ್ಲ.